ವೆಲ್ಕಮ್ ಟು ಸುಸಿಸ್ ಕಿಚನ್ ಆ್ಯಂಡ್ ಗಾರ್ಡನಿಂಗ್. ಇವತ್ತು ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ಅರ್ಧ ಕೆ ಜಿ ಬೇಳೆನ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಇವಾಗ ಸ್ಟವ್ ಮೇಲೆ ನೀರು ಕಾದಿದೆ, ಹಾಕ್ತಾಯಿದ್ದೀನಿ. ಈಗ ಅದು ಬೇಯ್ತಾ ಇರಲಿ. ಅದು ಚಿಕ್ಕದು ಅನ್ನಿಸ್ತು ನನಗೆ ಪಾತ್ರೆ, ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ಆ ಬೆಳ್ಳಕ್ಕಿರೋದೆಲ್ಲ ಎತ್ಕೊಂಡ್ಬಿಡೋಣ. ಇದು ಕ್ಲೀನಾಗಿರುತ್ತೆ. ಒಂದು ಬೌಲಲ್ಲಿ 100 ಗ್ರಾಮ್ ಚಿರೋಟಿ ರವೆನ ನೀರು ಹಾಕಿ ನೆನೆಸ್ಕೊಳ್ಳಿ. ಇದು ಚಿರೋಟಿ ರವೆ, ಅದು ನೆನೀಲಿ. ಒಂದು 10 ನಿಮಿಷ ಬಿಟ್ಬಿಡೋಣ ಪಕ್ಕಕ್ಕೆ. ಇವಾಗ ಬೇಳೆ ನೋಡೋಣ ಬೆಂದಿದೆಯೋ. ಬೆಂದಿದೆ ಇವಾಗ ಬೇಳೆ. ನೀರು ಸಪ್ರೇಟು ಬೇಳೆ ಸಪ್ರೇಟ್ ಮಾಡ್ಕೊಳ್ಳೋಣ, ಬಗ್ಸ್ಕೊಳ್ಳೋಣ. ಇಟ್ಕೊಂಡು ಈ ಥರ ಬಗ್ಸ್ಕೊಳ್ಳಿ. ಆ ನೀರಲ್ಲಿ ರಸ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಒಬ್ಬಟ್ಟಿನ ರಸ. ಇವಾಗ ಬಗ್ಸಿದಾಗಿದೆ. ರವೆ ಏನಾಗಿದೆಯೋ ನೋಡೋಣ. ರವೆ ನೆಂದಿದೆ. ಇವಾಗ 2 ಬೌಲಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು 1 ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ನೀರು ಹಾಕಿ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು, ಚೆನ್ನಾಗಿ ನಾದ್ಕೋಬೇಕು. ಈ ಕಣಕ ಸರಿ ಚೆನ್ನಾಗಿದ್ರೇ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಇದೊಂದು ಸೈಡ್ಗೆ ಇಟ್ಬಿಡಿ. ಈ ಥರ ನಾದ್ಬಿಟ್ಟು 1 ಅವರ್ ಆ ಥರ ಬಿಟ್ಬಿಡೋಣ. ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಟ್ಬಿಡಿ. ಇವಾಗ ಸ್ಟವ್ ಮೇಲೆ ಒಂದು ಬೌಲಲ್ಲಿ ಬೆಲ್ಲ ಹಾಕಿ ನೀರು ಹಾಕಿ ಕರಗಿಸ್ಕೊಳ್ಳೋಣ. ಪಾಕ ಏನು ಬೇಡ, ಅದಕ್ಕೆ ಸುಮ್ಮನೆ ಬೆಲ್ಲ ಕರಗಿದ್ರೆ ಸಾಕು. ಆ ಕಡ್ಡಿ ಏನಾನ ಇರುತ್ತೆ ಅಂತ ಸೋದಿಸ್ಕೊಳ್ಳೋಣ. ಈಗ ಸೋದಿಸ್ಕೊಂಡು ಈ ಬೆಲ್ಲದ ನೀರಿಗೆ ಇವಾಗ ಬೇಳೆ ಹಾಕ್ಕೊಂಡು, ಬೇಳೆ ಬಗ್ಸಿದ್ದೀವಲ್ಲ ಆ ಬೇಳೆ, ಒಂದು ಕಾಯಿ ತುರಿ, ಒಂದು ಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಆ ಕಾಯಿ ತುರಿ, ಏಲಕ್ಕಿ ಪುಡಿ 1 ಸ್ಪೂನ್ ಹಾಕ್ಕೊಳ್ಳಿ. ಪಚ್ಕರ್ಪೂರ ಇದ್ದರೆ ಹಾಕ್ಕೊಳ್ಳಿ. ಅದು ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ, ಸ್ಮೆಲ್ಲು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಏನು ಬೇಡ, ಒಂದು ಚೂರು ಹಾಕ್ಕೊಳ್ಳಿ. ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದು ಗ್ರೈಂಡರ್ಗನ ಆಗಲಿ ಇಲ್ಲ ಮಿಕ್ಸಿಗನ ಆಗಲಿ ಒರಳಲ್ಲನ ಆಗಲಿ ರುಬ್ಕೊಳ್ಳಿ. ನಾನು ಗ್ರೈಂಡರ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೂರಣ. ಈ ಕಣಕ ನೋಡಿ ಈ ಥರ ಇರಬೇಕು. ಈ ಥರ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಈ ಥರ ಮಾಡಿಕೊಂಡು ಒಂದೊಂದು ಉಂಡೆನೇ ಲಟ್ಸ್ಕೊಳ್ಳಿ. ಲಟ್ಸೋದೇನು ಬೇಡ, ನಾನು ಕೈಯಲ್ಲೇ ತಟ್ಕೊಂಡೆ. ಕೈಯಲ್ಲೇ ತಟ್ಟಿ ಇವಾಗ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ಕೊಂಡು ತಟ್ಕೊಳ್ಳಿ. ಈ ಪೇಪರು ಬಟರ್ ಪೇಪರನ್ನ ಆಗಲಿ ಒಬ್ಬಟ್ಟು ಪೇಪರನ್ನ ಆಗಲಿ ಈ ಥರ ಪೇಪರ್ ತೊಗೊಂಡು ತಟ್ಕೊಳ್ಳಿ. ಇವಾಗ ಹೆಂಚಿನ ಮೇಲೆ ಹಾಕಿ 2 ಕಡೆ ತಿರುಗಿ ಹಾಕಿದ್ರೆ ಬೇಳೆ ಒಬ್ಬಟ್ಟು ರೆಡಿ. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಯಾರನ್ನ ಹೊಸಬರು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ.